children, how are you all? Okay, so today we are going to study English Reader Come Workbook Second Language Class 4 Unit 1 Household Articles. Household Articles. Unit 1. In that part 1 today we are going to discuss. So student, my name is Appamani NN, Vidyajyoti School, BTM Layout, Bangalore. Okay. Children, now your textbook contains, there are total 10 units. Namely, first one is household articles, second buildings, third environment, 4 travel, 5 hobbies, 6 farming, 7 profession, 8 art, 9 adventure, 10 additional activities, read the stories, sing the song, have the fun. So we have so on like words well also. Fine. So these are the contents. ಅಂದರೆ ಇವು ನಿಮ್ಮ ಪಾಠಕ್ಕಿರ್ತಕ್ಕಂತಹ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪಾಠಗಳ ಹೆಸರು. ಒಟ್ಟು 10 ಇದೆ. 10 ಪಾಠಗಳ ಹೆಸರನ್ನು ಹೇಳಿದ್ದೀನಿ ಮಕ್ಕಳೇ. ಅದರಲ್ಲಿ ಇವತ್ತು ನಾವು ಮೊದಲನೆಯ ಪಾಠ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅನ್ನೋದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಏನದು? ಹೌಸ್ ಹೋಲ್ಡ್ ಅಂದರೆ ಮನೆ ಬಳಕೆಯಾಗುವಂತಹ ವಸ್ತುಗಳು. ಏನೇನು? ಲೆಸ್ ರಿಸೈಟ್ ಆ್ಯಂಡ್ ಎಂಜಾಯ್ ಅಂತ ಕೊಟ್ಟಿದ್ದಾರೆ. ಏನು? ಲಿಸನ್ ಅಂದರೆ ಕೇಳಿಸ್ಕೊಬೇಕು, ರಿಸೈಟ್ ಅಂದರೆ ಕಂಠಪಾಠ ಮಾಡಬೇಕು, ಆ್ಯಂಡ್ ಎಂಜಾಯ್ ಮಾಡಬೇಕು. ಹೌದು ತಾನೇ? ಸಂತೋಷ ಪಡಬೇಕು, ಎಂಜಾಯ್ ಮಾಡಬೇಕು. ಏನು ಹೇಳಿದ್ದಾರೆ ನೋಡಿ, ಟೀಚರ್ ರಿಸೈಟ್ಸ್ ಆ್ಯಂಡ್ ರೀಡ್ಸ್ ದ ಪೋಯಮ್. ಲಿಸನ್ ವಿತ್ ಯುವರ್ ಬುಕ್ ಕ್ಲೋಸ್. Teacher recites, reads again. Now listen with your book open. Now everyone close your books, children, and sit straight. Yes. Today we are going to study about the clock of life. Clock of life. Clock of life means what? Clock means what? Gadiyara. Clock means Gadiyara of life. ಗಡಿಯಾರದ ಜೀವನ ಅಂತ ಹೇಳ್ತೀವಿ ಅಲ್ವಾ? ಗಡಿಯಾರ ಜೀವನ. ನಮ್ಮ ಜೀವನ ಎಂಥದ್ದು? ಗಡಿಯಾರದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದು ತಾನೇ? ಸಮಯ ಸಾರಣಿ ಇವೆಲ್ಲ ಇರುತ್ತೆ. ಈ ಪದ್ಯ ಇದೆಯಲ್ಲ, ದಿಸ್ ಪೋಯಮ್ ದ ಕ್ಲಾಕ್ ಆಫ್ ಲೈಫ್ ಎನ್ನುವಂತಹ ಪೋಯಮನ್ನು ಬರೆದವರು ರಾಬರ್ಟ್ ಹೆಚ್ ಸ್ಮಿತ್. ಕಾಣ್ತಿದೆ ನೋಡಿ ಪಿಕ್ಚರಲ್ಲಿ. ರಾಬರ್ಟ್ ಹೆಚ್ ಸ್ಮಿತ್ ಅನ್ನೋರು ಈ ಪದ್ಯವನ್ನು ಬರೆದಿದ್ದಾರೆ. ನ್ಯೂ ವರ್ಡ್ಸ್, ಹೊಸ ಪದಗಳು ಈ ಪಾಠದಲ್ಲಿರ್ತಕ್ಕಂಥದ್ದು ನೋಡೋಣ ಮಕ್ಕಳೇ. ಎಸ್, ಲೈಫ್, ವೂಂಡ್, ಲಾಸ್, ವೆಲ್ತ್, ಇಂಡೀಡ್, ಹೆಲ್ತ್, ಸೌಲ್, ರಿಸ್ಟೋರ್. ಲೈಫ್ ಅಂದರೆ ಕನ್ನಡದಲ್ಲಿ ಜೀವ. ವೂಂಡ್ ಅಂತ ಹೇಳಿದರೆ ಗಾಯ. ಲಾಸ್ ಅಂತ ಹೇಳಿದರೆ ಅಂದರೆ ಕಳೆದುಕೊಂಡಿರೋದು. ವೆಲ್ತ್ ಐಶ್ವರ್ಯ, ಸಂಪತ್ತು, ದುಡ್ಡು, ಹಣ ಇವೆಲ್ಲವೂ ಬರುತ್ತೆ. ಇಂಡೀಡ್ ಅಂದರೆ ನಿಜವಾಗಿ, ನಿಶ್ಚಯವಾಗಿ, ಖಂಡಿತವಾಗಿ ಅನ್ನೋದು ಇಂಡೀಡ್. ಹೆಲ್ತ್ ಅಂದರೆ ಆರೋಗ್ಯ. ಸೌಲ್ ಅಂದರೆ ಆತ್ಮ. ಅರ್ಥ ಆಯ್ತಾ ಮಕ್ಕಳೇ? ರಿಸ್ಟೋರ್ ಅಂದರೆ ಹಿಂದಕ್ಕೆ ಕೊಡು, ಅಂದರೆ ಮತ್ತೆ ಹಿಂದಕ್ಕೆ ಅಂದರೆ ಸರಿ ಮಾಡಿಕೊಡು, ಮತ್ತೆ ಪುನಃ
ರಿಕರೆಕ್ಟ್ ಅಂದರೆ ರೀಸ್ಟೋರ್ ಅಂದರೆ ಸ್ಟೋರ್ ಆಗಿರೋದನ್ನ ಪುನಃ ಮತ್ತೆ ಸ್ಟೋರ್ ಮಾಡ್ಕೊಳ್ಳೋದನ್ನು ಹಿಂದಕ್ಕೆ ಕೂಡು ಅಂತೇಳಿ ಹೇಳ್ತೀವಿ. ಮುಂದೆ ನ್ಯೂ ವರ್ಡ್ಸ್. ಪದ್ಯಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಕೆಲವೊಂದು ಹೊಸ ವರ್ಡ್ಸ್ಗಳನ್ನ ಕಲ್ತ್ಕೊಳ್ಳೋಣ. ಏನು ಹೇಳಿದ್ದಾರೆ ನೋಡಿ. ವೈಂಡ್ ಅಂದರೆ ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಅ ಕೀ ಆರ್ ಹ್ಯಾಂಡಲ್. ಮೇಕ್ ಎ ಕ್ಲಾಕ್ ವರ್ಕ್ ಅಂದರೆ ಈಗ ನಾವು ಏನು ಮಾಡ್ತೀವಿ, ಕ್ಲಾಕ್ ಸಡನ್ನಾಗಿ ಸ್ಟಾಪ್ ಆಗೋಯ್ತು, ಅವಾಗ ಏನು ಮಾಡ್ತೀವಿ, ಕೀಯನ್ನು ಕೊಡ್ತೀವಿ. ಮೇಕ್ ಅ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ. ಆ ಗಡಿಯಾರ ಚಲನವಾಗೋದಕ್ಕೆ ಅಂದರೆ ಕೆಲಸ ಮಾಡಲಿಕ್ಕೆ ಏನು ಮಾಡ್ತೀವಿ, ಕೀಯನ್ನು ಟರ್ನ್ ಮಾಡ್ತೀವಿ. ಸೊ ಅದನ್ನು ಏನಂತ ಹೇಳ್ತೀವಿ, ವೈಂಡ್. ಅದಕ್ಕೆ ವಾಕ್ಯ ನೋಡಿ ಮಕ್ಕಳೇ. ವೈಂಡ್ ಎ ಪಪ್ಪಿ ಡಾಲ್ ಬಿಫೋರ್ ಪ್ಲೇಯಿಂಗ್. ವೈಂಡ್ ಎ ಪಪ್ಪಿ ಡಾಲ್ ಬಿಫೋರ್ ಪ್ಲೇಯಿಂಗ್. ಮಗು ಆಟ ಆಡಬೇಕಾದ್ರೆ ಪಪ್ಪಿ ಡಾಲ್ ಕೀ ಕೊಟ್ಟರೆ ಅಲ್ವಾ ಆಡೋದು ಅಲ್ವಾ, ಹಾಗೆ. ನೆಕ್ಸ್ಟ್ ಟಾಯ್ಲ್. ಟಾಯ್ಲ್ ಅಂದರೆ ವರ್ಕು, ಕೆಲಸ. ಪೇಂಟಿಂಗ್ ಮಾಡೋ ಕೆಲಸ ಇರ್ಬೋದು, ಉಳುಮೆ ಮಾಡುವಂಥ ಕೆಲಸ ಇರ್ಬೋದು, ಪೊಲೀಸ್ ಮ್ಯಾನ್ ಕೆಲಸ ಇರ್ಬೋದು ಅಲ್ವಾ, ಸೆಕ್ಯೂರಿಟಿ ಗಾರ್ಡಿಂಗ್ ಕೆಲಸ ಇರ್ಬೋದು, ಹೀಗೆ. ಸೊ ಲೈಕ್ ದಿಸ್ ಟಾಯ್ಲ್. ದ ಟೀಚರ್ ಟಾಯ್ಲ್ ಇನ್ ದ ಸ್ಕೂಲ್ ಫ್ರಮ್ ಮಾರ್ನಿಂಗ್ ಟಿಲ್ ದ ಈವ್ನಿಂಗ್. ಅಲ್ವಾ ಮಕ್ಕಳೇ, ನಿಮ್ಮ ಮುಂದೆ ಪ್ರತಿ ದಿವಸ ನೋಡಿ ಟೀಚರ್ಸ್ ಆಗಿರ್ಬೋದು, ಆಯಮ್ಮ ಇರ್ಬೋದು, ಎಲ್ಲರೂ ಅಷ್ಟೆ ಶಾಲೆಯಲ್ಲಿ ಏನು ಮಾಡ್ತಾರೆ, ಟಾಯ್ಲ್ ಕೆಲಸವನ್ನು ಮಾಡ್ತಾರೆ. ಟಾಯ್ಲ್ ಅಂದರೆ ಕೆಲಸ. ದ ಟೀಚರ್ ಟಾಯ್ಲ್ ಇನ್ ದ ಸ್ಕೂಲ್ ಫ್ರಮ್ ಮಾರ್ನಿಂಗ್ ಟಿಲ್ ದ ಈವ್ನಿಂಗ್. ಬೆಳಗಿನಿಂದ ಸಂಜೆ ತನಕ ಮಾಡ್ತಾರೆ ಕೆಲಸ. ಈಗ ರೀಸ್ಟೋರ್. ರೀಸ್ಟೋರ್ ಅಂತ ಹೇಳಿದ್ರೆ ರಿಪೇರ್ ಮಾಡೋದು. ಬ್ರಿಂಗ್ ಬ್ಯಾಕ್. ರಿಪೇರ್ ಅಂದರೆ ಗೊತ್ತಿದೆಯಲ್ಲ, ರಿಪೇರಿ ಮಾಡೋದು, ಹೌದಲ್ವಾ. ದ ಎಲೆಕ್ಟ್ರಿಷಿಯನ್. ಇದಕ್ಕೆ ವಾಕ್ಯ ನೋಡಿ, ಸೆಂಟೆನ್ಸ್. ದ ಎಲೆಕ್ಟ್ರಿಷಿಯನ್ ರೀಸ್ಟೋರ್ ದ ಟೆಲಿವಿಷನ್ ವೆನ್ ಇಟ್ ಈಸ್ ಡ್ಯಾಮೇಜ್ಡ್. ಟಿ ವಿ ರಿಪೇರಿ ಆದರೆ ನಾವು ಎಲ್ಲಿ ತೊಗೊಂಡೋಗ್ತೀವಿ, ಟಿ ವಿ, ಮಿಕ್ಸರ್, ಗ್ರೈಂಡರ್ ಇವೆಲ್ಲ ರಿಪೇರಿ ಆದರೆ ನಾವು ವಿಲ್ ಟೇಕ್ ಟು ದ ಎಲೆಕ್ಟ್ರಿಕಲ್ ಶಾಪ್ ಟು ಗೆಟ್ ಡ್ಯಾಮೇಜ್ಡ್, ಹ್ಯಾಸ್ ಟು ಗೆಟ್ ರಿಪೇರ್, ರೀಸ್ಟೋರ್. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ನ್ಯೂ ವರ್ಡ್ಸ್ ಚಿಲ್ಡ್ರನ್. ಲೆಟ್ ವಿ ಗೋ ಫಾರ್ ದ ಪೋಯಮ್. ಓಕೆ, ನಾ ಹೇಳ್ಕೊಡ್ತೀನಿ, ಹೇಳಬೇಕು. The clock of life is wound but once. The clock of life is wound but once. And no man has the power. And no man has the power to tell just when the hands will stop. To tell just when the hands will stop. At late or easy, at late or early hour, at late or early hour. The clock of life is wound but once. No man has the power to tell just when the hands will stop. At late or early hour. To lose one's wealth is sad indeed. To lose one's health is more. To lose one's soul is such a loss that no man can restore. To lose one's soul is such a loss that no man can restore. Today only is our own. Today only is our own. So live, love and toil with a will. So live, love and toil with a will. For the clock may soon be still.
for the clock may soon be still. Come on, children. The clock of life is one but once, and no man has the power. Come on, tell me. To tell just when the hands will stop at late or early hour. To lose one's wealth is sad indeed. To lose one's wealth is sad indeed. To lose one's health is more. To lose one's soul is such a loss that no man can restore. Come on, everybody. Today only is our own. So live, love, and toil with the will. For the clock may soon be still. So live, love, and toil with a will. For the clock may soon be still. So nice, no, children? Yes, this is the clock the poet Smith had written for you all. Okay. The clock of life is wound but once, and no man has the power to tell just when the hands will stop at late or early hour. ಇಲ್ಲಿ ಗಡಿಯಾರ ಅಂದರೆ ಜೀವನ ಇದ್ದ ಹಾಗೆ. ದ ಕ್ಲಾಕ್ ಆಫ್ ಲೈಫ್ ಈಸ್ ವೋಂಡ್ ಬಟ್ ಒನ್ಸ್. ಆದರೆ ಒಮ್ಮೆ ಜೀವನ ಎನ್ನುವ ಗಡಿಯಾರ ಗಾಯಗೊಂಡರೆ, ವೂಂಡ್ ಅಂದರೆ ಗಾಯ, ಗಾಯಗೊಂಡರೆ ನಮ್ಮ ಜೀವನ ಪ್ರಾಣ ಯಾವಾಗ ನಿಲ್ಲುತ್ತೆ ಅಲ್ವಾ? ಅಂದರೆ ಈಗ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್, ಒಂದು ಸಾರಿ ಅದು ಗಾಯ ಆಗಿಬಿಟ್ರೆ ಒನ್ಸ್ ಅಂದರೆ ಒಂದು ಸಾರಿ, ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್, ಯಾವ ಮನುಷ್ಯನಿಗೂ ಅದು ಪವರ್ ಇಲ್ಲ. ಒಮ್ಮೆ ನಾವು ಒಳ್ಳೆಯ ಹೆಸರು ತೊಗೊಬೇಕಾದ್ರೆ ಬಹಳ ಕಷ್ಟಪಡಬೇಕು, ಕೆಟ್ಟ ಹೆಸರು ತೊಗೋಬೇಕಾದ್ರೆ ಬೇಗ ತೊಗೋತೀವಿ, ಮತ್ತೆ ಅದನ್ನು ಒಳ್ಳೆಯ ಹೆಸರು ಪಡಿಸ್ಕೊಳ್ಳೋಕ್ಕೆ ಬಹಳ ಸಂಕಟ, ಅದು ಅಷ್ಟು ಬೇಗ ಸುಲಭವಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಗಡಿಯಾರ ಅಂದರೆ ಜೀವನ ಇದ್ದ ಹಾಗೆ. ಗಡಿಯಾರ ಅಂದರೆ ಏನು? ಜೀವನ ಇದ್ದ ಹಾಗೆ, ಹೌದು ತಾನೆ? ಈಗ ತಾತ ಮತ್ತೆ ಹುಡುಗ ಆಗ್ಲಿಕ್ಕಾಗತ್ತಾ? ಅಜ್ಜಿ ಮತ್ತೆ ಹುಡುಗಿ ಆಗ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಒಂದು ಸಾರಿ ತಾತ ಆದಮೇಲೆ ತಾತನೇ, ಮತ್ತೆ ವಯಸ್ಸು ಹುಡುಗ ಆಗ್ಲಿಕ್ಕಾಗಲ್ಲ, ಹೌದಲ್ವಾ? ಓಂಟ್ ಬಟ್ ಒನ್ಸ್, ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಅಟ್ ಲೇಟ್ ಆರ್ ಅರ್ಲಿ ಅವರ್. ಒಮ್ಮೆ ಜೀವನ ಎನ್ನುವ ಗಡಿಯಾರ ಗಾಯಗೊಂಡರೆ ನಮ್ಮ ಜೀವನ ಪ್ರಾಣ ಯಾವಾಗ ನಿಲ್ಲುತ್ತೆ ಎಂದು ಯಾರಿಗೆ ಹೇಳೋದಕ್ಕೆ ಸಾಧ್ಯ ಆಗತ್ತೆ? ಯಾರಿಗೂ ಇಲ್ಲ. ನೋ ಮ್ಯಾನ್ ಹ್ಯಾಸ್ ದ ಪವರ್, ಯಾವ ಮನುಷ್ಯನಿಗೂ ಶಕ್ತಿ ಇಲ್ಲ ಹೇಳೋದಕ್ಕೆ. ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್, ಆ ಗಡಿಯಾರ ಮುಳ್ಳು ಯಾವಾಗ ನಿಲ್ಲತ್ತೆ, ಗಡಿಯಾರದ ಕೈ ಇದೆಯಲ್ಲ ಅದು ಯಾವಾಗ ನಿಲ್ಲತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬೇಗನೂ ನಿಲ್ಬೋದು ಅಥವಾ ಸ್ವಲ್ಪ ನಿಧಾನ ಲೇಟಾಗಿ ಕೂಡ ನಿಲ್ಬೋದು, ಅಟ್ ಲೇಟ್ ಆರ್ ಅರ್ಲಿ ಅವರ್, ಹೌದು ತಾನೇ? ಹುಟ್ಟು ಹೇಳ್ಬೋದು, ಆದರೆ ಸಾವು ಯಾರೂ ಸಹ ಹೇಳಲಿಕ್ಕಾಗೋದಿಲ್ಲ, ಹೌದು ತಾನೆ? ಯಾವಾಗ ಸಾಯ್ತಾನೆ, ಇವಾಗ ಸಾಯ್ತಾ ಇದ್ದಾರೆ ನೋಡಿ ಅಂತ ಹೇಳೋಕ್ಕಾಗತ್ತಾ? ಈ ಟೈಮ್ ಸತ್ತೋಗ್ತಾರೆ ಅಂತ ಹೇಳೋಕ್ಕಾಗತ್ತಾ? ಯಾರಿಗೂ ಆಗೋದಿಲ್ಲ. ಅವರ ಸಮಯ ಬಂದಾಗ ಅವ್ರು ಸಾಯ್ತಾರೆ. ಯಾರು ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್, ಯಾರು ಸಹ ಗಡಿಯಾರ ಈಗ ನಿಂತೋಗುತ್ತೆ ಅಂತ ಹೇಳೋದಕ್ಕೆ ಅಸಾಧ್ಯ, ಹೇಳಲು ಸಾಧ್ಯವಾಗದು. ಮೇ ಬಿ ಅರ್ಲಿ ಆರ್ ಲೇಟ್, ಬೇಗನೂ ಆಗ್ಬೋದು ಅಥವಾ ಲೇಟಾಗಿ ಕೂಡ ಆಗಬಹುದು. ಈಗ ಎರಡನೇ ಪ್ಯಾರಾ ಏನು ಹೇಳ್ತಿದ್ದಾರೆ ನೋಡಿ. ಟು ಲಾಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್, ಟು ಲಾಸ್ ಒನ್ಸ್ ಹೆಲ್ತ್ ಈಸ್ ಮೋರ್, ಟು ಲಾಸ್ ಒನ್ಸ್ ಸೌಲ್ ಈಸ್ ಸಚ್ ಎ ಲಾಸ್ that no man can restore.
ಇಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಕವಿ ಸ್ಮಿತ್ ಇಸ್ ಟೆಲಿಂಗ್ ದ್ಯಾಟ್ ಟು ಲಾಸ್ ಅಂದರೆ ಕಳೆದುಕೊಳ್ಳೋದು, ಒನ್ಸ್ ವೆಲ್ತ್, ಒಂದು ಸಾರಿ ನಾವು ಸಂಪತ್ತು ಏನಿದೆ ದುಡ್ಡು ಹಣ ಇವೆಲ್ಲ ಕಳೆದುಕೊಂಡ್ಬಿಟ್ರೆ ನಾವೇನು ಪಡಬೇಕು, ದುಃಖ ಪಡಬೇಕಾಗತ್ತೆ. ಮತ್ತೇನು ಹೇಳ್ತಿದ್ದಾರೆ ನೋಡಿ, ಟು ಲಾಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಈ ದುಡ್ಡು ಮತ್ತೆ ಸಂಪಾದನೆ ಮಾಡ್ಕೊಬಹುದು, ಆದರೆ ಒಂದು ಸಾರಿ ನಾವು ನಮ್ಮ ಆರೋಗ್ಯವನ್ನು ಕಳೆದುಕೊಂಡ್ಬಿಟ್ರೆ ಮತ್ತೆ ಅದು ಪುನಃ ಬರೋದಕ್ಕಾಗತ್ತೆ. ಆರೋಗ್ಯ ಕಳೆದುಕೊಂಡ್ರೆ ಏನಾಗುತ್ತೆ, ದುಃಖನೇ ಆಗತ್ತೆ ತುಂಬ. ಹೆಲ್ತ್ ಈಸ್ ಮೋರ್, ಇನ್ನು ಹೆಚ್ಚು ನಮಗೆ ದುಃಖ ಆಗತ್ತೆ ಆರೋಗ್ಯ ಕಳ್ಕೊಂಡ್ರೆ, ಹೌದಲ್ವಾ? ಟು ಲಾಸ್ ಒನ್ ಸೌಲ್ ಈಸ್ ಸಚ್ ಎ ಲಾಸ್ ದಟ್ ನೋ ಮ್ಯಾನ್ ಕ್ಯಾನ್ ರೀಸ್ಟೋರ್. ಕಳೆದೋದ ಸಮಯ, ಕಳೆದೋದ ಆರೋಗ್ಯ, ಕಳೆದೋದ ಸಂಪತ್ತು. ಮೊದಲನೇದು ಏನಿರುತ್ತೆ, ಕಳೆದೋಗಿರೋ ಸಂಪತ್ತು. ಎರಡನೇದು ಕಳೆದೋಗಿರೋ ಆರೋಗ್ಯ. ಇನ್ನೇನೋ ಫೀಲಿಂಗ್ಸ್, ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ಸ್. ಸೌಲ್ ಅಂದರೆ ಇನ್ನರ್ ಫೀಲಿಂಗ್ಸ್ ಅಂತ, ಒಳಗಡೆ ಇರ್ತಕ್ಕಂಥ ಫೀಲಿಂಗ್ಸ್. ಈ ಸಚ್ ಎ ಲಾಸ್ ದಟ್, ಇವೆಲ್ಲ ದೊಡ್ಡ ಲಾಸ್ ಅಲ್ವಾ, ಇವೆಲ್ಲ ಕಳ್ಕೊಂಡ್ಬಿಟ್ರೆ ಮನುಷ್ಯ. ದಟ್ ನೋ ಮ್ಯಾನ್ ಕ್ಯಾನ್ ರೀಸ್ಟೋರ್, ಯಾವ ಮನುಷ್ಯನೂ ಅದನ್ನು ಪುನಃ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಲು ಸಾಧ್ಯವೇ ಇಲ್ಲ. ತಾತ ಮಾಡಿಕೊಡ್ತಾರೆ ಇದನ್ನೆಲ್ಲ, ಅಮ್ಮ ಮಾಡಿಕೊಡ್ತಾರ, ಟೀಚರ್ ಮಾಡಿಕೊಡ್ತಾರ, ದುಡ್ಡಿದ್ರೆ ಇದೆಲ್ಲ ಕೊಂಡ್ಕೊಳ್ತೀಯ, ಸಾಧ್ಯನೇ ಇಲ್ಲ. ಸೊ ದಟ್ ನೋ ಮ್ಯಾನ್ ಕ್ಯಾನ್ ರೀಸ್ಟೋರ್ ಇಟ್. ಅಂದರೆ ಇಲ್ಲಿ ಸಂಪತ್ತು ಕೊಂಡ್ರೆ ದುಃಖ, ಸಂಪತ್ತು ಕಳೆದುಕೊಂಡ್ಬಿಟ್ರೆ ದುಃಖ, ಆರೋಗ್ಯ ಕಳೆದುಕೊಂಡ್ರೂ ದುಃಖನೇ. ಅದನ್ನು ಹೇಳ್ತಾರೆ, ಟು ಲಾಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. ಒಂದು ಸಾರಿ ನೀನು ಏನು ಸಂಪತ್ತನ್ನು ಕಳೆದುಕೊಂಡ್ಬಿಟ್ರೆ ದುಃಖ. ಇನ್ನೊಮ್ಮೆ ಆರೋಗ್ಯ, ನೆಕ್ಸ್ಟ್ 2ನೇದು ಲೈನ್ ಹೇಳಿದೆ, ಟು ಲಾಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಆರೋಗ್ಯ ಕಳೆದುಕೊಂಡ್ರೆ ತುಂಬಾ ದುಃಖ ಪಡಬೇಕಾಗುತ್ತೆ. ಮತ್ತು ಟು ಲಾಸ್ ಒನ್ ಸೌಲ್ ಈಸ್ ಸಚ್ ಎ ಲಾಸ್. ಒಂದು ಸಾರಿ ಆತ್ಮ, ಸೌಲ್ ಅಂದರೆ ಆತ್ಮದ ಫೀಲಿಂಗ್, ಅದನ್ನೇನಾದ್ರು ಕಳೆದುಕೊಂಡ್ರೆ, ಅಂದರೆ ಏನೇನು ಹೇಳ್ತಿದ್ದಾರೆ ಕವಿ, ಸಂಪತ್ತು, ಆರೋಗ್ಯ, ಆತ್ಮ ಇವೆಲ್ಲವನ್ನು ನಾವು ಕಳ್ಕೊಂಡ್ರೆ ಇವು ಮೂರನ್ನು, ಅಂದರೆ ಇವು ಮೂರು 3 ಥಿಂಗ್ಸ್, ಇವು ಮೂರನ್ನು ಯಾರೂ ವಾಪಸ್ಸು ತರೋದಕ್ಕೆ ಸಾಧ್ಯವಿಲ್ಲ. ಯಾರೂ ಸಹ ಇವು ಮೂರನ್ನು ನಮಗೆ ತಂದುಕೊಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಕ್ಕಳೇ, ವಿ ಶುಡ್ ಬಿ ಫಾಲೋ ದ, ಸಮಯ ಸಿಕ್ಕಾಗ ನಾವು ಅದನ್ನು ಬಳಕೆ ಮಾಡ್ಕೊಬೇಕು ಅಲ್ವಾ? ಹಾಗೆ ಸಮಯದ ಹಿಂದೆ ನಾವು ಓಡ್ತಾ ಇರಬೇಕು. ನಮ್ಮ ಜೀವನ ಕೂಡ ಹಾಗೇನೆ, ಎಲ್ಲೂ ಸಹ ನಿಲ್ಲದೆ ಹೋಗ್ತಾ ಇರಬೇಕು. ಮುಂದೆ ನೋಡಿ, ನೆಕ್ಸ್ಟ್ ಪ್ಯಾರನ್ ಹೇಳ್ತಾರೆ, ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತಿನ ದಿವಸ ನಮಗೆ ಶ್ರೇಷ್ಠ, ಹೌದಲ್ವಾ? ಎಸ್ ಆರ್ ನೋ? ಸೊ ಲೈವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್, ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಎಷ್ಟು ಚೆನ್ನಾಗಿ, ಹೌ ಫ್ಯಾಂಟಾಸ್ಟಿಕ್ಲಿ the poet is telling to us. What is telling? See, oh, today only is our own. ಇಂದು ಮಾತ್ರ ನಮ್ಮದು, ಇವತ್ತು ನಮ್ಮದು, ನಮ್ಮ ದಿನ. ಸೊ ಲೈವ್, ಇಚ್ಛಾಶಕ್ತಿಯಿಂದ ಇರು, ಪ್ರೀತಿಯಿಂದ, ಲವ್, ಪ್ರೀತಿಯಿಂದ ಇರು. ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್, ಕೆಲಸವನ್ನು ಇಷ್ಟ ರೀತಿಯ ಮಾಡು. ಹೇಗೆಲ್ಲ ಕೆಲಸ ಮಾಡಬೇಕು? ಇವತ್ತು ದಿನ ನಮ್ಮದು, ಟುಡೇ ಓನ್ಲಿ ಈಸ್ ಅವರ್ ಓನ್. ಸೊ ಲೈವ್, ಇಚ್ಛಾಶಕ್ತಿಯಿಂದ, ಪ್ರೀತಿಯಿಂದ, ಕೆಲಸವನ್ನು ಇಷ್ಟದಿಂದ ಮಾಡು ಅಲ್ವಾ? ಸೊ ಬದುಕಬೇಕು ವಿತ್ ಎ ವಿಲ್. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್, ಅಂದರೆ ಇಂದು ಮಾತ್ರ ನಮ್ಮದು, ಇಲ್ಲಿ ಇಂದು ನಮ್ಮದು, ಇಲ್ಲಿ ಇಚ್ಛಾಶಕ್ತಿಯಿಂದ, ಪ್ರೀತಿಯಿಂದ ಬದುಕಬೇಕು, ಶ್ರಮವನ್ನು ಪಡಬೇಕು. ಆಗ ಮಾತ್ರ ಸ್ಥಿರ ಹಾಗೂ ಶಾಂತವಾಗುತ್ತೆ. ಅಂದರೆ ಆವಾಗ ಮಾತ್ರ ನಮಗೆ ಪೀಸ್ಫುಲ್ ಮೈಂಡೆಡ್ ಸಿಗುತ್ತೆ ಅಲ್ವಾ? ಸೊ ಲೈವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ವಿಲ್ ಅಂದರೆ ಇಷ್ಟಪಟ್ಟು ಶ್ರಮ ಮಾಡುವಂಥದ್ದು, ಇಷ್ಟದಿಂದ ಮಾಡುವಂಥದ್ದು ವಿಲ್. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಸೊ ನಾವು ಇವತ್ತಿನ ದಿವಸ ಪೂರ್ತಿ ಏನೇನು ಕೆಲಸ ಮಾಡಬೇಕಾದ್ ಮಾಡಿದರೆ ಆ ಗಡಿಯಾರ ತನ್ನ
ಕೆಲಸವನ್ನು ಇವತ್ತು ಹೇಗೆ ಮಾಡಿತ್ತು ಹಾಗೆ ನಾವು ಮಾಡಿದ್ವಿ ಅಂತ ಅನ್ನೋ ಒಂದು ಸಂತೋಷ ನಮಗೂ ಬರುತ್ತೆ ಅಲ್ವಾ. ಅದು ನಮ್ಮ ಜೊತೆಯಲ್ಲಿದೆ ಸ್ಟಿಲ್ ಅನ್ನೋದು ನಮ್ಮಲ್ಲಿ ಫೀಲಿಂಗ್ ಇರುತ್ತೆ ಅಂತ ಹೇಳಿ ಅವರ್ ಪೋಯೆಟ್ ಸ್ಮಿತ್ ವಾಸ್ ಟೆಲ್ಲಿಂಗ್ ಟು ಯು ಆಲ್ ಥ್ರೂ ಅ ಪೋಯಮ್. ಓಕೆ ಚಿಲ್ಡ್ರನ್, ಈಗ ಮುಂದಕ್ಕೆ ನೋಡೋಣ. ಈಗ ಒಂದು ಸಣ್ಣ ಚಟುವಟಿಕೆ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್, ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟೇಕಿಂಗ್ ಎಸ್ ನೋ. ಈ ಹೇಳಿಕೆಗಳು ಸರಿನೋ ತಪ್ಪೋ ಅನ್ನೋದನ್ನು ಚಿಹ್ನೆಯ ಮುಖಾಂತರ ಅದಕ್ಕೆ ಲಗತ್ತಿಸಬೇಕು. ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್, ಒನ್ ಈಸ್ ಡನ್ ಫಾರ್ ಯು. ಸೊ ಅದಕ್ಕೆ ಒಂದಕ್ಕೆ ಸಣ್ಣ ಆನ್ಸರನ್ನು ಮಾಡಬೇಕಂತ ಹೇಳಿದರೆ ಅದನ್ನು ಒಂದು ನಮಗೋಸ್ಕರ ಮಾಡಿದರೆ ನೋಡಿ. ಮ್ಯಾನ್ ಹ್ಯಾಸ್ ದ ಪಾರ್ಟ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಎಸ್ ಹಿ ಹ್ಯಾಸ್, ನೋ ಹಿ ಹ್ಯಾಸ್ ನಾಟ್. ಮನುಷ್ಯನಿಗೆ ಶಕ್ತಿ ಇಲ್ಲ ಕ್ಲಾಕ್ ಗಡಿಯಾರವನ್ನು ನಿಲ್ಲಿಸೋದಕ್ಕೆ, ಸಮಯವನ್ನು ನಿಲ್ಲಿಸೋದಕ್ಕೆ ಅವನ ಕೈಯಲ್ಲಿ ಆಗೋದಿಲ್ಲ. ಎಸ್, ನೋ ಹಿ ಹ್ಯಾಸ್ ನಾಟ್. ಅದಕ್ಕೆ ಆನ್ಸರ್ ಯಾವುದು? ನೋ. ನೋಗೆ ಟಿಕ್ ಮಾಡಬೇಕು. ಎರಡನೇದು, ಟು ಲಾಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. ಒಂದು ಸಾರಿ ನಾವು ಸಂಪತ್ತು ಕಳ್ಕೊಂಬಿಟ್ರೆ ದುಃಖ ಪಡಬೇಕಲ್ವಾ? ಎಸ್, ಇಟ್ ಈಸ್. ಹೌದು, ಅದಕ್ಕೆ ರೌಂಡ್ ಮಾಡಿ ಬಾಕ್ಸಲ್ಲಿ ಎಸ್ ಅನ್ನೋದಕ್ಕೆ ಟಿಕ್ ಹೊಡಿಬೇಕು. ನೆಕ್ಸ್ಟ್ ಮೂರನೇದು, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಾವೆಲ್ಲರೂ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಹೌದು ತಾನೇ? ಎಸ್, ವಿ ಡು, ನಾವು ಕೊಡ್ತೀವಿ. ಅದು ಎಸ್, ಅದಕ್ಕೆ ಟಿಕ್ ಹೊಡಿಬೇಕು. ನಾಲ್ಕನೇದು, ವಿ ಶುಡ್ ಲೀವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ಹೌದಲ್ವಾ? ನಾವು ಇಚ್ಛಾಶಕ್ತಿಯಿಂದ ಪ್ರೀತಿಯಿಂದ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು. ಎಸ್, ವಿ ಶುಡ್. ಅದಕ್ಕೆ ಸರ್ಕಲ್ ಮಾಡಿ ಎಸ್ ಅನ್ನೋದಕ್ಕೆ ಟಿಕ್ ಹೊಡಿಬೇಕು ಮಕ್ಕಳೇ. ಮುಂದಕ್ಕೆ ಹೋಗೋಣವಾ? ಎಸ್, ಲೆಟ್ ವಿ ಗೋ ಫರ್ದರ್. ರೀಡ್, ಸ್ಪೀಕ್ ಆ್ಯಂಡ್ ರೈಟ್. ಓದು, ಮಾತನಾಡು, ಬರಿ ಅಂತ ಹೇಳಿದ್ದಾರೆ. ಮಾಡೋಣವಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ, ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ನಕ್ಷತ್ರ ಕೊಟ್ಟಿದ್ದಾರೆ ನೋಡಿ, ನಕ್ಷತ್ರಗಳು ಬಾಕ್ಸು, ಅಲ್ಲಿಂದ ನಾವು ಚಾಯ್ಸ್ ಮಾಡಿ ಈ ವಾಕ್ಯಗಳಲ್ಲಿ ತುಂಬಿಸ್ಬೇಕು. ಮೊದಲನೇದೇನಿದೆ ನೋಡಿ, ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಔರ್ ಡ್ಯಾಶ್. ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಅಲ್ವಾ? ಗಡಿಯಾರ ಯಾವಾಗ ನಿಲ್ಲುತ್ತೆ? ಲೇಟ್ ಆಗ್ಬೋದು, ಬೇಗನೂ ಆಗ್ಬೋದು, ಹೌದಲ್ವಾ? ಎರಡನೇದು, ಲಾಸಿಂಗ್ ವೆಲ್ತ್ ಈಸ್ ಸ್ಯಾಡ್ ಬಟ್ ಲಾಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ದುಃಖ ಯಾವಾಗ? ಸಂಪತ್ತು ಕಳ್ಕೊಂಡಾಗ. ಅದರ ಜೊತೆಗೆ ನಾವು ನಮ್ಮ ಆರೋಗ್ಯ ಕಳ್ಕೊಂಡ್ರೆ ಇನ್ನೂ ಹೆಚ್ಚು ದುಃಖ, ಸ್ಯಾಡರ್ ಸ್ಟಿಲ್, ಹೌದಲ್ವಾ? ಮೂರನೇದು, ದ ಲಾಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್. ಸಂತೋಷದ ಸಮಯವನ್ನು ಪುನಃ ನಾವು ಪಡ್ಕೊಳಕ್ಕಾಗತ್ತಾ? ಕಳ್ಕೊಂಡಿದ್ಮೇಲೆ, ಸಮಯ ಕಳ್ಕೊಂಡಿದ್ಮೇಲೆ ಪುನಃ ಅದೇ ಸಮಯ ನಮಗೆ ಬರುತ್ತಾ? ಖಂಡಿತ ಇಲ್ಲ. ಸೊ ಹ್ಯಾಪಿ ಟೈಮ್. ಮಕ್ಕಳೇ, ಈಗ ನಾನು ಹೇಳ್ಕೊಡ್ತೀನಿ, ನೀವು ಜೋರಾಗಿ ಹೇಳಬೇಕು, ಅರ್ಥ ಆಯ್ತಾ? ಫಸ್ಟು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ರಿಪೀಟ್ ಮಾಡಬೇಕು, ಸರಿನಾ? wound, wound, early, early, more, more, clock, clock, power, power, loss, loss, own, own, toil, toil, restore, restore. So once again repeat, children. Wound, wound, early, more, clock, power, loss, own, toil, restore. Yes, come on children, let us go forward. Yes, can you see a picture of a house is given? ಒಂದು ಮನೆಯ
ಪಿಕ್ಚರ್, ಚಿತ್ರಪಟವನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳ್ತಿದ್ದಾರೆ? ರೈಟ್ ದ ನೇಮ್ಸ್ ಆಫ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಫಲಕಗಳು ಕೊಟ್ಟಿದ್ದಾರೆ. ಆ ಫಲಕದಲ್ಲಿ, ಆ ಸ್ಥಾನದಲ್ಲಿ ಆ ಒಂದು ವಸ್ತುಗಳನ್ನು ಅಲ್ಲಿ ನಾವು ತುಂಬಿಸ್ಬೇಕು. ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? ಚೇರ್, ಕರ್ಟೆನ್, ಬಕೆಟ್, ಟೆಲಿಫೋನ್, ಬೆಡ್, ಸ್ಪೂನ್, ಸ್ಟವ್, ಟ್ಯಾಪ್, ಡೈನಿಂಗ್ ಟೇಬಲ್, ಟೆಲಿವಿಷನ್, ಶವರ್, ಸೋಫಾ, ಟೇಬಲ್. ಹಾಗಾದರೆ ಇದೆಲ್ಲ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ್ದು ಇರುತ್ತೆ, ಯಾವ್ಯಾವ ಕೋಣೆಯಲ್ಲಿ ಯಾವ್ದ್ಯಾವ್ದು ಇರುತ್ತೆ ವಸ್ತು, ಅದನ್ನು ನಾವು ಏನು ಮಾಡಬೇಕು? ಆ ಬಾಕ್ಸ್ಗಳಲ್ಲಿ ತುಂಬಿಸ್ಬೇಕು. ಮೊದಲನೇದಾಗಿ ಏನಿದೆ? ಲಿವಿಂಗ್ ರೂಮ್ ಅಂದರೆ ಹಾಲಲ್ಲಿ ಏನಿರುತ್ತೆ ಆ ವಸ್ತುಗಳನ್ನ ಬರೀಬೇಕು. ಕಿಚನ್ ಅಂದರೆ ಅಡುಗೆ ಮನೆ, ಅದರಲ್ಲಿ ಏನಿರುತ್ತೆ ಅದನ್ನು ಬರೀಬೇಕು. ನೆಕ್ಸ್ಟ್ ಬೆಡ್ರೂಮ್ ಅಂದರೆ ಮಲಗುವ ಕೋಣೆ, ಅಲ್ಲಿ ಏನೇನು ಇರುತ್ತೆ ಆ ವಸ್ತುಗಳನ್ನ ಬರೀಬೇಕು. ಶೌಚಾಲಯ ಅಂದರೆ ಬಾತ್ರೂಮ್, ಅಲ್ಲಿ ಏನೇನು ವಸ್ತುಗಳಿರುತ್ತೆ ಅದನ್ನು ಅಲ್ಲಿ ತುಂಬಿಸ್ಬೇಕು. ಡೈನಿಂಗ್ ಹಾಲಲ್ಲಿ ಏನಿರುತ್ತೆ ಅದನ್ನು ಅಲ್ಲಿ ಬರೀಬೇಕು. ಈಗ ಮೊದಲನೇದಾಗಿ ನಾವು ಇಲ್ಲಿ ಬರೆದಿದ್ವಿ ನೋಡಿ, ಲಿವಿಂಗ್ ರೂಮಲ್ಲಿ ಏನಿದೆ ಮಕ್ಕಳಲ್ಲಿ? ಚೇರ್, ಕರ್ಟೇನ್, ಟೆಲಿಫೋನ್, ಟೆಲಿವಿಷನ್, ಸೋಫಾ, ಟೇಬಲ್. ಇವೆಲ್ಲ ಯಾವ ರೂಮಲ್ಲಿ ಇರ್ತಕ್ಕಂಥದ್ದು? ಎಸ್, ಇಟ್ ವಿಲ್ ಬಿ ಇನ್ ಲಿವಿಂಗ್ ರೂಮ್. ಸೆಕೆಂಡ್, ಸ್ಪೂನ್ಸ್, ಸ್ಟವ್, cooker, glass, bowl. So this has to be in which room, children? Yes, kitchen room. Next, bed, pillow, alarm clock. Pillow ಅಂದರೆ ತಲೆದಿಂಬು, ಅಲಾರಮ್ ಕ್ಲಾಕ್ ಗಡಿಯಾರ, ಅಲಾರಮ್ ಗಡಿಯಾರ, ಇವೆಲ್ಲ ಎಲ್ಲಿರುತ್ತೆ? ಬೆಡ್ರೂಮಲ್ಲಿ. ಶೌಚಾಲಯದಲ್ಲಿ ಏನಿರುತ್ತೆ? ಬಕೆಟ್, ಟ್ಯಾಪ್, ಶವರ್. ಇದು ಶೌಚಾಲಯ, ಬಾತ್ರೂಮಲ್ಲಿ ಇರ್ತಕ್ಕಂಥದ್ದು. ಡೈನಿಂಗ್ ಹಾಲ್ ಏನಿರುತ್ತೆ? ಡೈನಿಂಗ್ ಟೇಬಲ್, ಕೂತ್ಕೊಂಡು ತಿನ್ನುವಂತಹ ಆಸನದಲ್ಲಿ ಕೂತು ತಿನ್ನುವಂತಹ ಒಂದು ಟೇಬಲ್ ಇರುತ್ತೆ. ಸೊ ಅದನ್ನು ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ. ಮುಂದಕ್ಕೆ ಹೋಗೋಣ. ಸಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಮೊದಲನೇದಾಗಿ ಕೊಟ್ಟಿದ್ದಾರೆ ಕುಕ್ಕಿಂಗ್, ವಾಷಿಂಗ್, ಗ್ರೈಂಡಿಂಗ್, ಸ್ವೀಪಿಂಗ್, ಈಟಿಂಗ್. ಈಗ ಒಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಕ್ವೆಶನ್ ಮಾಡಬೇಕು. ಆ ಆಬ್ಜೆಕ್ಟ್ಗೆ ಮತ್ತು ಆನ್ಸರ್ ಒಂದು ನಮಗೆ ಮಾಡಿ ತೋರಿಸಿದ್ದಾರೆ. ಎಕ್ಸಾಂಪಲ್, ಉದಾಹರಣೆಗೆ ಪ್ಲೇಟ್ ಅನ್ನೋದು ಆಬ್ಜೆಕ್ಟ್ ಪದ. ಈಗ ಅದಕ್ಕೆ ಪ್ರಶ್ನೆ ಮಾಡಬೇಕು, ವಾಟ್ಸ್ ಅ ಪ್ಲೇಟ್? ಪ್ಲೇಟ್ ಎಂದರೇನು? ಅದಕ್ಕೆ ಉತ್ತರ ಏನಿರುತ್ತೆ? ಇಟ್ಸ್ ಫಾರ್ ಈಟಿಂಗ್. ಅದು ತಿನ್ನೋದಕ್ಕೆ ಇರೋದು ಅಲ್ವಾ? ಪ್ಲೇಟಲ್ಲಿ ತಿನ್ನೋದಕ್ಕಿರೋದು. ನೆಕ್ಸ್ಟ್, ಬ್ರೂಮ್ ಅಂದರೆ ಗುಡಿಸೋದು. ವಾಟ್ಸ್ ಅ ಬ್ರೂಮ್ ಫಾರ್? ಬ್ರೂಮ್ ಅಂದರೆ ಏನು? ಇಟ್ಸ್ ಫಾರ್ ಸ್ವೀಪಿಂಗ್. ಅದು ಏನಕ್ಕಿರೋದೆ? ಅದು ಗುಡಿಸುವುದಕ್ಕೆ. ಮೂರನೇದು, ಕುಕ್ಕರ್. ವಾಟ್ಸ್ ಅ ಕುಕ್ಕರ್? ಅಲ್ಲಿ ಇನ್ವೈಟೆಡ್ ಕಾಮಾ, ಅದನ್ನು ನೀವು ಹಾಕ್ಕೊಬೇಕು. ಅಲ್ಲಿ ಹಾಕಲಿಲ್ಲ, ಹಾಕಬೇಕು. ಅದೇ ಥರ ನೀವು ಮೇಲ್ಗಡೆ ಇರೋ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ವಾಟ್ಸ್ ಎ ಕುಕ್ಕರ್? ಇಟ್ ಈಸ್ ಫಾರ್ ಕುಕ್ಕಿಂಗ್. ಅದೇನಕ್ಕೆ? ಕುಕ್ಕರ್ ಏನು ಬಳಸ್ತೀವಿ? ಕುಕ್ಕಿಂಗ್, ಅಡುಗೆ ಮಾಡಲಿಕ್ಕೆ. ನೆಕ್ಸ್ಟು, ಮಿಕ್ಸರ್. ವಾಟ್ ಈಸ್ ಎ ಮಿಕ್ಸರ್? ಇಟ್ ಈಸ್ ಫಾರ್ ಗ್ರೈಂಡಿಂಗ್. ಗ್ರೈಂಡಿಂಗ್ ಮಾಡಲಿಕ್ಕಲ್ವಾ? ಎಸ್. ವಾಶ್ ಬೇಸಿನ್. ನೆಕ್ಸ್ಟ್ ಆಬ್ಜೆಕ್ಟ್ ಪದ ಏನು ಕೊಟ್ಟಿದ್ದಾರೆ? ವಾಶ್ ಬೇಸಿನ್. ಅದಕ್ಕೆ ಕ್ವಶನ್ ಹೇಗೆ ಮಾಡ್ತೀರಾ? ವಾಟ್ಸ್ ಅ ವಾಶ್ ಬೇಸಿನ್ ಅಂದರೆ ಏನು? ವಾಶ್ ಬೇಸಿನ್ ಅಂದರೆ ಏನು ಅಂತ ಪ್ರಶ್ನಾರ್ಥಕ ಚಿಹ್ನೆ, ಕ್ವೆಶ್ಚನ್ ಮಾರ್ಕ್. ಆನ್ಸರ್ ಏನಿದೆ? ಇಟ್ ಈಸ್ ಫಾರ್ ವಾಷಿಂಗ್. ಅದನ್ನು ವಾಷಿಂಗ್ಗೆ ಬಳಸ್ತೀವಿ, ಹೌದಲ್ವಾ? ಓಕೆ ಮಕ್ಕಳೇ, ಈಗ ಲಿಸನ್ ಆ್ಯಂಡ್ ಸೇ ಲೌಡ್. ಈಗ ಕೇಳಿಸ್ಕೊಬೇಕು. ಮೊದಲು ನಾನು ಹೇಗೆ ಹೇಳ್ತೀನಿ ಮತ್ತು ನೀವು ಅದನ್ನು ಹೇಳಬೇಕು, ಸರಿನಾ? ಟೀಚರ್ ಸೇಸ್ ದೀಸ್ ವರ್ಡ್ಸ್ ಅಲೌಡ್, ರಿಪೀಟ್ ಆಫ್ಟರ್. ನಾನು ಹೇಳಿದ ಮೇಲೆ ನೀವು ಹೇಳಬೇಕು, ಸರಿನಾ? ಫಿಲ್, ಫೀಲ್, ಫಿಲ್, ಫೀಲ್. ಸ್ಲಿಪ್, ಸ್ಲೀಪ್, ಸ್ಲಿಪ್, ಸ್ಲೀಪ್. ಫಿಟ್, ಫೀಟ್, ಫಿಟ್, ಫೀಟ್. ಡಿಪ್, ಡೀಪ್, ಡಿಪ್, ಡೀಪ್. ಬಿಟ್, ಬೀಟ್, ಬಿಟ್, ಬೀಟ್. ವಿಲ್, ವೀಲ್, ವಿಲ್,
wheel. Pull, pool. Pull, pool. Ship, sheep. Ship, sheep. Full, fool. Full, fool. ಓಕೆ, ಈಗ ಫಿಲ್ ಅಂದರೆ ಏನು? ತುಂಬಿಸೋದು. ಫೀಲ್ ಅಂದರೆ ಅನುಭವಿಸೋದು. ಸ್ಲಿಪ್ಪು, ಸ್ಲೀಪ್. ಸ್ಲಿಪ್ ಅಂದರೆ ಒಂದು ಸಣ್ಣ ಪೇಪರ್, ಸ್ಲಿಪ್ ಅಂತ ಹೇಳ್ತೀವಿ. ಸ್ಲೀಪ್ ಅಂದರೆ ನಿದ್ರೆ. ಫಿಟ್ ಅಂದರೆ ಗಟ್ಟಿಯಾಗಿ. ಫೀಟ್ ಅಂದರೆ ಕಾಲು. ಡಿಪ್ ಅಂದರೆ ಅದ್ದುವುದು. ಡೀಪ್ ಅಂದರೆ ತೀರಾ ಅದ್ದುವುದು. ಬಿಟ್ ಅಂದರೆ ಒಂದು ಸಣ್ಣ ಪೀಸ್, ಬಿಟ್ ಅಂತ ಹೇಳ್ತೀವಿ. ಬೀಟ್ ಅಂದರೆ ಹೊಡೆತ. ವಿಲ್ ಅಂದರೆ ಇಷ್ಟ. ವೀಲ್ ಅಂದರೆ ವೀಲ್ ಗೊತ್ತಿದೆಯಲ್ಲ, ಗಾಡಿ ವೀಲ್, ಹಾಂ ಅದು ಚಕ್ರ. ಪುಲ್ ಅಂದರೆ ಎಳೆಯುವುದು. ಪೂಲ್ ಅಂದರೆ ಕೊಳ. ಶಿಪ್ ಅಂದರೆ ಹಡಗು. ಶೀಪ್ ಅಂದರೆ ಕುರಿ. ಫುಲ್ ಅಂದರೆ ತುಂಬ. ಫೂಲ್ ಅಂದರೆ ಮುಠಾಳ. ಹೌದಲ್ವಾ ಮಕ್ಕಳೇ? ಹಾಂ, ಇದು ಪದಗಳು. ಮುಂದಕ್ಕೆ, ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಸೇ ದೇರ್ ನೇಮ್ಸ್ ಅಲೌಡ್. ಕಾಣ್ತಿದೆಯಲ್ಲ, ಇದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದನ್ನು ಹೇಳಬೇಕು. ನಾನು ನಿಮ್ಗೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಹೇಳಿ, ಒಟ್ಟಿಗೆ ಹೇಳಿ. ಎಸ್, ಡೋರ್. TUB, ಟಬ್. SPOONS, ಸ್ಪೂನ್ಸ್. FAN, fan. BD, bed. HEAD, PIN, pin, head pin. STOOL, stool. SHEEP, sheep. BED, ROOM, bedroom. TREE, tree. BROOMER, broomer, stick. STICK. ನೆಕ್ಸ್ಟ್, ಶೂಸ್. SHOES, ಶೂಸ್. ಈಗ ಅರ್ಥ ಆಯ್ತಲ್ವಾ? ಈಗ ನಾವು ಇದನ್ನು ಪಿಕ್ಚರ್ ನೋಡಿ ಹೇಳ್ತೀವಿ, ನಾವು ಅದಕ್ಕೆ ಹೆಸರು ಏನಿದೆ ಅನ್ನೋದನ್ನು, ಅಲ್ವಾ? ಓಕೆ, ನಾವು ಐಡೆಂಟಿಫೈ ದ ವರ್ಡ್ಸ್ ವಿತ್ ಶಾರ್ಟ್ ವರ್ವಲ್ಸ್ ಆ್ಯಂಡ್ ವರ್ಡ್ ವಿತ್ ಲಾಂಗ್ ವರ್ವಲ್. ಪುಟ್ ದೆಮ್ ಇನ್ ದ 2 ಬಾಕ್ಸಸ್ ಪ್ರೊವೈಡೆಡ್. ಶಾರ್ಟ್ ವರ್ವಲ್ ಅಂದರೆ ಹ್ರಸ್ವ ಸ್ವರಗಳು. ಲಾಂಗ್ ವರ್ವಲ್ಸ್ ಅಂತ ಹೇಳಿದ್ರೆ ಏನು? ದೀರ್ಘ ಸ್ವರ. ಶಾರ್ಟ್ ವರ್ವಲ್ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬೆಡ್. ಅದೇ ಲಾಂಗ್ ವರ್ವಲ್ ದೀರ್ಘ ಸ್ವರದಲ್ಲಿ ಸ್ಟೂಲ್, ಅಲ್ವಾ? ನಾವು ದೀರ್ಘ ಹೇಳ್ತೀವಿ, ಸ್ಟೂಲ್. ಹಾಗೆ ನೋಡಿ, ಶೂಸ್. ಶೂಸ್ ಅನ್ನೋದು ಹ್ರಸ್ವ ಸ್ವರ, ಅಂದರೆ ಶಾರ್ಟ್ ವರ್ವಲ್. ಸೊ ಟ್ರೀ ಈಸ್ ಲಾಂಗ್ ವರ್ವಲ್, ಅಲ್ವಾ? ನಂಬರ್ ಆಫ್ ಟೈಮ್ಸ್ ತಗೊಳುತ್ತೆ, ಹೆಚ್ಚು ಸಮಯ ತಗೊಳುತ್ತೆ. ಶಾರ್ಟ್ ಟೈಮಲ್ಲಿ ಅಂದರೆ ಸಣ್ಣ ಅವಧಿಯಲ್ಲಿ ನಾವು ಪ್ರೊನೌನ್ಸ್ ಮಾಡೋದು, ಪಿನ್ ಅಂತ ಹೇಳ್ತೀವಿ. ಈಗ ಪಕ್ಕದಲ್ಲಿ ನೋಡಿ, ಬ್ರೂಮ್ ಅಂತಿದೆ, ಅದನ್ನು ಬ್ರೂಮ್, ಅಲ್ವಾ? ಎಳೆದೇ ಹೇಳಬೇಕು, ದೀರ್ಘ ಸಮಯ. ಅದನ್ನು ಏನು ಹೇಳ್ತೀವಿ? ಲಾಂಗ್ ವೋವಲ್ಸ್. ಸೊ ಹಿಯರ್ ದ ಶಾರ್ಟ್ ವೋವಲ್ಸ್ ಆರ್ ಶೂಸ್, ಪಿನ್, ಟಬ್, ಬೆಡ್. ಆ್ಯಂಡ್ ಲಾಂಗ್ ವೋವಲ್ಸ್ ಆರ್ ಸ್ಟೂಲ್, ಟ್ರೀ, ಬ್ರೂಮ್, ಸ್ಪೂನ್ಸ್. ಓಕೆ ಚಿಲ್ಡ್ರನ್, ಈಗ ಹ್ರಸ್ವ ಸ್ವರ, ದೀರ್ಘ ಸ್ವರ, ಇಂಗ್ಲೀಷಲ್ಲಿ ಅದನ್ನು ಹೇಳ್ತೀವಿ ಶಾರ್ಟ್ ವೋವಲ್ಸ್ ಆ್ಯಂಡ್ ಲಾಂಗ್ ವೋವಲ್. ನೆಕ್ಸ್ಟ್ ಮೇನೇನಿದೆ ನೋಡಿ, ಪಿಕ್ ಔಟ್ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳಗಳನ್ನ ತುಂಬಿರಿ, ಅಲ್ವಾ? ಮೊದಲನೇದಾಗಿ, ಮದರ್ ವಾಂಟ್ ಶ್ಯಾಮ್ ನಾಟ್ ಟು ಡ್ಯಾಶ್ ಆನ್ ದ ಡ್ರೈವರ್ಸ್ ಡ್ಯಾಶ್. ಬ್ರ್ಯಾಕೆಟ್ ಏನೇನು ಕೊಟ್ಟಿದ್ದಾರೆ? ಸೀಟ್, ಸಿಟ್. ಸಿಟ್ ಅಂದರೆ ಕೂರುವುದು, ಸೀಟ್ ಅಂದರೆ ಪ್ಲೇಸ್, ಜಾಗ, ಅಲ್ವಾ? ಅಮ್ಮ ಏನು ವಾರ್ನ್ ಮಾಡಿದಾಳೆ ಶ್ಯಾಮ್ಗೆ, ಏನಂತ? ಕುತ್ಕೊಬೇಕು. ನಾಟ್ ಟು ಸಿಟ್, ಎಲ್ಲಿ ಕೂರಬಾರ್ದು? ಡ್ರೈವರ್ ಸೀಟ್ನಲ್ಲಿ, ಡ್ರೈವರ್ ಜಾಗದಲ್ಲಿ ಕೂರಬಾರ್ದು ಅನ್ನೋದನ್ನು ಹೇಳಿರ್ತಾಳೆ. ಅದರಲ್ಲಿ ಸಿಟ್, ಸೀಟ್ ವ್ಯತ್ಯಾಸ, ರೈಮಿಂಗ್ ವರ್ಡ್ಸ್, ಅಲ್ವಾ? ನೆಕ್ಸ್ಟ್, ಐ ಸಾ ಎ ಹ್ಯೂಜ್ ವಿತ್ ಅ ಡ್ಯಾಶ್ ಫ್ಲಾಕ್ ಆಫ್ ಡ್ಯಾಶ್ ಸೈಲಿಂಗ್ ಟು ಶ್ರೀಲಂಕಾ. ಬ್ರ್ಯಾಕೆಟಲ್ಲಿ ಶಿಪ್, ಶೀಪ್. ಶಿಪ್ ಅಂದರೆ ಹಡಗು, ಶೀಪ್ ಅಂದರೆ ಕುರಿಗಳು, ಅಲ್ವಾ?
ಯಾರು ತುಂಬ ದೊಡ್ಡ ಒಂದು ಶಿಪ್ಪನ್ನು ನೋಡಿರ್ತಾರೆ, ನಾನೊಂದು ದೊಡ್ಡ ಶಿಪ್ಪನ್ನು ಹಡಗನ್ನು ನೋಡಿದ್ದೆ. ವಿತ್ ಅ ಫ್ಲಾಕ್ ಆಫ್ ಶಿಪ್, ಅದರಲ್ಲಿ ಏನು ತುಂಬಿತ್ತು? ಕುರಿಗಳೇ ತುಂಬಿತ್ತು. ಸೈಲಿಂಗ್ ಟು ಶ್ರೀಲಂಕಾ, ಎಲ್ಲಿಗೆ ಹೋಗ್ತಾ ಇದೆ ಬೋಟ್ ಶಿಪ್ಪು? ಶ್ರೀಲಂಕಾ ಕಡೆಗೆ ಅಲ್ವಾ. ನೆಕ್ಸ್ಟ್ ಮೂರನೇದು, ಅ ಫೂಲ್ ಫೀಲ್ಸ್ ದಟ್ ದಿಸ್ ವರ್ಲ್ಡ್ ಈಸ್ ಡ್ಯಾಶ್ ಆಫ್ ಫೂಲ್ಸ್. ಡ್ಯಾಶ್ ಆಫ್ ಫೂಲ್ಸ್. ಆ ಮುಟ್ಟಾಳ ಅವನು ಏನಂತ ಫೀಲ್ ಮಾಡ್ತಾನೆ? ಈ ಪ್ರಪಂಚ ಫುಲ್ಲು ಏನಿದೆ? ಬರೀ ಮುಟ್ಟಾಳ್ರೇ ಇದ್ದಾರೆ, ಬರೀ ಫೂಲ್ಸ್. ಆ ಡ್ಯಾಶಲ್ಲಿ ಏನು ಬರಿಬೇಕು? FULL, ಫುಲ್, ಫುಲ್ ಅನ್ನೋದನ್ನು ಬರಿಬೇಕು, ತುಂಬಿ ಅಂತ. ನೆಕ್ಸ್ಟ್ ನಾಲ್ಕನೇದು, ಗ್ರಾಂಡ್ ಮಾ ಬ್ರೋಕ್ ಹರ್ ಹಿಪ್. ಅಜ್ಜಿ ತನ್ನ ಎಳುಬು, ಬೆನ್ನು ಅಲ್ವಾ, ಹಿಪ್ ಅಂದರೆ ಬೆನ್ನು ಎಳುಬು ಏನಾಯಿತು? ವೆನ್ ಶಿ ಫೆಲ್ ಡೌನ್, ಅವಳು ಕೆಳಗಡೆ ಬಿದ್ದಾಗ, ಆನ್ ದ ಹೀಪ್ ಅಂದರೆ ಕಲ್ಲಿನ ಮೇಲೆ ಬೀಳ್ತಾಳೆ. ಹೀಪ್ ಆಫ್ ಸ್ಟೋನ್ಸ್ ಅಂದರೆ ಶಾರ್ಪ್ ಆಗಿರುತ್ತಲ್ವಾ, ಆ ಕಲ್ಲಿನ ಮೇಲೆ ಬಿದ್ದಿರ್ತಾಳೆ. ಅವಾಗ ಏನಾಗುತ್ತೆ? ಅವಳ ಬೆನ್ನು ಮೂಳೆ ಮುರಿದಿರುತ್ತೆ. ಸೊ ಹೀಪ್ಗೂ ವ್ಯತ್ಯಾಸ ಇಷ್ಟೇ. ಬೈ ಶೂಸ್ ದಟ್ ಫಿಟ್ ಯುವರ್ ಫೀಟ್. ಶೂ ತನ್ನ ಪಾದಕ್ಕೆ ಆಗುವ ರೀತಿಯಲ್ಲಿ, ಫಿಟ್ ಆಗುವ ರೀತಿಯಲ್ಲಿ ತಗೋವಂತ, ಕೊಂಡ್ಕೊಳ್ಳೋದು. ಅರ್ಥ ಆಯ್ತಾ? ಸೊ ಈಗ ನಾವು ಸೆಂಟೆನ್ಸ್ ಮಾಡಿದ್ವಿ, ಮುಂದಕ್ಕೆ ನೋಡೋಣ. ರೈಮಿಂಗ್ಸ್ ಮಕ್ಕಳೇ, ರೈಮಿಂಗ್ಸ್ ಹೇಳನ್ವಾ? ಎಸ್. ಲಿಸನ್ ಟು ದ ಟೀಚರ್ ಸಿಂಗಿಂಗ್ ದ ರೈಮ್ ಆ್ಯಂಡ್ ರಿಪೀಟ್ ಆಫ್ಟರ್. ನಾನು ಹೇಳಿದ ಮೇಲೆ ನೀವು ಕೂತ್ಕೊಂಡು ಹೇಳಬೇಕು, ಸರಿನಾ? ಎಸ್, ಹೋಗೋಣವಾ? ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್, ರೆಡಿ ಫಾರ್ ಟೀ, ready for tea. How many children? How many children? 1, 2, 3. 1, 2, 3. Bed and pillow, bed and pillow. Ready for sleep, ready for sleep. How many children? How many children? 4, 5, 6. 4, 5, 6. Chair and table, chair and table. Ready for work, ready for work. How many children? How many children? 7, 8, 9. 7, 8, 9. Yes, this is the rhyming, children. You need to follow, right? Yes, come on, sing. ರೈಮಿಂಗ್ ಅಂದ್ರೇನು? ಪ್ರಾಸಪದಗಳು ಅಲ್ವಾ, ರೈಮಿಂಗ್ ವರ್ಡ್ಸ್, ಪ್ರಾಸಪದಗಳು. ಲಿಸನ್, ಕೇಳಿಸ್ಕೊಳ್ಳಿ. ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್, ರೆಡಿ ಫಾರ್ ಟೀ, ರೆಡಿ ಫಾರ್ ಟೀ. ಹೌ ಮೆನಿ ಚಿಲ್ಡ್ರನ್? ಹೌ ಮೆನಿ ಚಿಲ್ಡ್ರನ್? 1, 2, 3. 1, 2, 3 ಅಲ್ವಾ. ಕಪ್ಪು ಮತ್ತು ಸಾಸರ್ ನೋಡಿದಿಲ್ವಾ? ಕಪ್ಪಿದೆ, ಅದರ ಕೆಳಗಡೆ ಸಾಸರ್ ಇದೆ. ರೆಡಿ ಫಾರ್ ಟೀ, ಅವೆರಡು ಏನಕ್ಕೆ ರೆಡಿಯಾಗಿದೆ? ಟೀಗೆ ಅಲ್ವಾ. ಹೌ ಮೆನಿ ಚಿಲ್ಡ್ರನ್? ಎಷ್ಟು ಜನರು, ಎಷ್ಟು ಹುಡುಗರು, ಎಷ್ಟು ಮಕ್ಕಳು? 1, 2, 3. 1, 2, 3, 1, 2, 3 ಹಾಗೆ ಅಲ್ವಾ. ನೆಕ್ಸ್ಟ್, ಬೆಡ್ ಆ್ಯಂಡ್ ಪಿಲ್ಲೋ, ಬೆಡ್ ಆ್ಯಂಡ್ ಪಿಲ್ಲೋ, ರೆಡಿ ಫಾರ್ ಸ್ಲೀಪ್, are ready for sleep. How many children? How many children? 4, 5, 6. 4, 5, 6. ಏನು ರೆಡಿಯಾಗಿದೆ ನೋಡಿ? ಬೆಡ್ ರೆಡಿಯಾಗಿದೆ. ಪಿಲ್ಲೋ ಅಂದರೆ ತಲೆದಿಂಬು. ಮತ್ತು ಇದು ಏನಕ್ಕೆ ರೆಡಿಯಾಗಿದೆ? ಮಲಗೋದಕ್ಕೆ ಅಲ್ವಾ. ಹೌ ಮೆನಿ ಚಿಲ್ಡ್ರನ್? ಎಷ್ಟು ಜನ ಮಕ್ಕಳು, ಎಷ್ಟು ಮಕ್ಕಳು, ಎಷ್ಟು ಹುಡುಗರು ಅಲ್ವಾ. 4, 5, 6, 4, 5, 6 ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಚೇರ್ ಆ್ಯಂಡ್ ಟೇಬಲ್, ಚೇರ್ ಆ್ಯಂಡ್ ಟೇಬಲ್, ರೆಡಿ ಫಾರ್ ವರ್ಕ್, ರೆಡಿ ಫಾರ್ ವರ್ಕ್. ಹೌ ಮೆನಿ ಚಿಲ್ಡ್ರನ್? ಹೌ ಮೆನಿ ಚಿಲ್ಡ್ರನ್? 7, 8, 9.
7, 8, 9. ನೋಡಿ ಹೇಳ್ತಿದ್ದಾರೆ, ಚೇರು ರೆಡಿ ಇದೆ, ಟೇಬಲ್ಲು ಇದೆ, ರೆಡಿಯಾಗಿದೆ. ಫಾರ್ ಏನಕ್ಕೆ? ಕೆಲಸ ಮಾಡಲಿಕ್ಕೆ. ಹೌ ಮೆನಿ ಚಿಲ್ಡ್ರನ್? ಎಷ್ಟು ಜನ ಹುಡುಗರು, ಎಷ್ಟು ಜನ ಮಕ್ಕಳು ಅಲ್ವಾ? 7, 8, 9 ಅಂತ. 7, 8, 9, 7, 8, 9 ಅಂತ ಇದು ಪ್ರಾಸಪದಗಳ ರೈಮಿಂಗ್ಸ್. ಈಗ ಇಲ್ಲಿ ಮುಂದೆ ನೋಡಿ, ಹಿಯರ್ ಈಸ್ ಅನದರ್ ರೈಮ್. ಫಸ್ಟ್ ರೀಡ್ ಇಟ್ ಸೈಲೆಂಟ್ಲಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪಿಕ್ಚರ್ಸ್ ವಿತ್ ದೇರ್ ನೇಮ್ಸ್ ಆ್ಯಸ್ ಕ್ಲೂಸ್ ಗಿವನ್ ಬಿಲೋ. ನೋಡಿ, ಕ್ಲೂಸ್ ಕೆಳಗಡೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಏನು ಮಾಡಬೇಕು? ಈ ಬಿಟ್ಟ ಪದಗಳನ್ನ ತುಂಬಬೇಕು. ಮೊದಲನೇ ನೋಡಿ, ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಪ್ರಾಸಪದಗಳು ಬ್ರಿಡ್ಜಿಗೆ ಯಾವುದು ಕಂಡುಹಿಡಿಬೇಕು ನಾವು? ಕೆಳಗಡೆ ನೋಡಿ ಚಿತ್ರಗಳು ಕೊಟ್ಟಿದ್ದಾರಲ್ವಾ, ಅಲ್ಲಿ ಏನು ಕ್ಲೂ ಕೊಟ್ಟಿದ್ದಾರೆ ನೋಡಿ. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಎ. ನಾನು ಯಾವಾಗಲೂ ತಂಪು, ಶೀತವಾಗಿರ್ತೀನಿ, ಕೋಲ್ಡ್ ಆಗಿರ್ತೀನಿ. ಯಾರು ನಾನು ಯಾರು? ಇಲ್ಲಿ ಚಿತ್ರದಲ್ಲಿ ಯಾರು ಇದ್ದಾರೆ ಆ ರೀತಿ? ಹೌದು, ಫ್ರಿಡ್ಜ್. ಬ್ರಿಡ್ಜ್, ಫ್ರಿಡ್ಜ್. ಎಸ್. ಎರಡನೇದು ನೋಡಿ, ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಅಪ್. ಇದು ಪದ ಅಪ್ ಅಂತಿದೆ. ಇದಕ್ಕೆ ಪ್ರಾಸಪದ ಯಾವುದು? ಯು ಕ್ಯಾನ್ ಪೋರ್ ಇನ್ ಟು ಮೀ ಆ್ಯಂಡ್ ಡ್ರಿಂಕ್. ಐ ಆಮ್ ಎ. ಯು ಕ್ಯಾನ್ ಪೋರ್ ಇನ್ ಟು ಮೀ ಆ್ಯಂಡ್ ಡ್ರಿಂಕ್. ನನ್ನಲ್ಲೂ ಆಡ್ಬೋದು, ನನ್ನನ್ನು ಕುಡಿಯಲೂಬೋದು. ಯಾರು? ಎಸ್, ಐ ಆಮ್ ಎ ವಾಟ್? ಕಪ್. ಅಪ್, ಕಪ್. ಎಷ್ಟು ಚೆನ್ನಾಗಿದೆ ರೈಮಿಂಗ್ ವರ್ಡ್ಸ್ ನೋಡಿ. ಅಪ್, ಕಪ್ ಅಲ್ವಾ ಪ್ರಾಸಪದ. ಮುಂದಕ್ಕೆ, ಐ ಆಮ್ ಗುಡ್ ಫಾರ್ ಜರ್ನಿ ವೆನ್ ಯು ಆರ್ ಗೋಯಿಂಗ್ ಫಾರ್. ನಾನು ತುಂಬ ಚೆನ್ನಾಗಿರ್ತೀನಿ ಪ್ರಯಾಣದಲ್ಲಿ ನಾನು ತುಂಬ ಚೆನ್ನಾಗಿರ್ತೀನಿ. ವೆನ್ ಯು ಆರ್ ಗೋಯಿಂಗ್ ಫಾರ್, ನೀನು ಎಲ್ಲಿ ದೂರ ಹೋಗ್ತೀಯಾ ಅಲ್ಲಿಗೆ. ಐ ನೀಡ್ ಲಾಟ್ಸ್ ಆಫ್, ಕ್ಲೂ ಏನು ಕೊಟ್ಟಿದ್ದಾರೆ? ಐ ನೀಡ್ ಲಾಟ್ಸ್ ಆಫ್ ಪೆಟ್ರೋಲ್. ಬಟ್ ಆದರೆ ನನಗೆ ಪೆಟ್ರೋಲ್ ಜಾಸ್ತಿ ಬೇಕು. ಯಾರು ನಾನು? ಬಿಕಾಸ್ ಐ ಆಮ್ ಎ ಕಾರ್ ಅಲ್ವಾ? ಪ್ರಾಸಪದ ನೋಡಿ, ಫಾರ್ ಕಾರ್. ನೆಕ್ಸ್ಟ್, ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಸ್ಪೂನ್. ಸ್ಪೂನ್ಗೆ ಯಾವುದಪ್ಪ ಇದರಲ್ಲಿ ಪದ ಸೇರುತ್ತೆ ಪ್ರಾಸಪದ? ಓಕೆ, ಕ್ಲೂ ನೋಡೋಣವಾ? ಎಸ್, ಐ ಶೈನ್ ಅಟ್ ನೈಟ್ ಬಿಕಾಸ್ ಐ ಆಮ್ ಡ್ಯಾಶ್. ನಾನು ರಾತ್ರಿ ಹೊತ್ತು ಮಿನುಗುತ್ತೀನಿ. ನಾನು ರಾತ್ರಿ ಹೊತ್ತಲ್ಲಿ ಮಿನುಗುವೆನು. ಯಾರು ನಾನು? ನಾನೇ ಚಂದಿರ ಅಲ್ವಾ? ಮೂನ್. ಇಂಗ್ಲೀಷನ್ನು ಹೇಳ್ತೀವಿ ಚಂದ್ರನಿಗೆ? ಮೂನ್. ಸ್ಪೂನ್, ಮೂನ್, ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್, ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಬೇಕ್. ಈ ಪದ ಏನಿದೆ ಬೇಕ್, ಇದಕ್ಕೆ ಪ್ರಾಸಪದ ಯಾವುದಾಗತ್ತೆ? ಈಗ ನಾವು ಕ್ಲೂ ನೋಡೋಣ. ಐ ಆಮ್ ಟೇಸ್ಟಿ ಟು ಈಟ್ ಬಿಕಾಸ್ ಐ ಮೇ. ನಾನು ತಿನ್ನೋದಕ್ಕೆ ತುಂಬ ರುಚಿ. ಯಾರು ನಾನು? ಕೇಕ್. ಬೇಕ್, ಕೇಕ್ ಅಲ್ವಾ? ಎಸ್ ಚಿಲ್ಡ್ರನ್. ನೆಕ್ಸ್ಟ್, ಐ ಆಮ್ ಎ ಸರ್ಕಲ್. I am a circle, a bright shiny thing. It's on my fourth finger and I am a. ನಾನು ತುಂಬ ಬ್ರೈಟ್ ಆಗಿದ್ದೀನಿ, ನೋಡಲಿಕ್ಕೆ ಸರ್ಕಲ್ ಆಗೂ ಇದ್ದೀನಿ, ತುಂಬ ಶೈನಿ ಆಗಿದ್ದೀನಿ. ಯಾರದು? ಚಿನ್ನದ ಉಂಗುರ ಅಲ್ವಾ? ಶೈನಿ ಆಗ್ತಾನೆ ಇರುತ್ತೆ ಅಲ್ವಾ? ಫಲ ಅಂತ ಹೊಳಪಾಗಿರುತ್ತೆ. ಕ್ಲೂ ನೋಡಿ, ಇಟ್ಸ್ ಆನ್ ಮೈ ಫೋರ್ತ್ ಫಿಂಗರ್. ಅದು ನನ್ನ 4ನೇ ಬೆರಳಲ್ಲಿದೆ. ಏನಿರುತ್ತೆ 4ನೇ ಬೆರಳಲ್ಲಿ? ಐ ಆಮ್ ಎ ರಿಂಗ್. ಥಿಂಗ್, ರಿಂಗ್, ಥಿಂಗ್, ರಿಂಗ್. ಅಷ್ಟು ಚೆನ್ನಾಗಿದೆಯಲ್ವ ಪ್ರಾಸಪದಗಳು? ಸರಿ ಮಕ್ಕಳೇ, ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ವಿಲ್ ಗೋ ಫಾರ್ವರ್ಡ್. ಫಿಲ್ ಇನ್ ದ ಬಾಕ್ಸಸ್. ಪಿಕ್ಚರ್ಸ್ ಆರ್ ಗಿವನ್ ಆಸ್ ಕ್ಲೂಸ್. ಟೂತ್ ಬ್ರಷ್. ಮೊದಲನೇದೇನಾಗಿದೆ? ಟೂತ್ ಬ್ರಷ್ ಅಲ್ವಾ? ಎರಡನೇದೇನು ಕೊಟ್ಟಿದೆ ನೋಡಿ ಮಕ್ಕಳೇ? ಏನದು? ಉಗುರು ಕಟ್ ಮಾಡೋದಕ್ಕೆ ಬಳಸ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ
nail cutter. Nailcutter. nail cutter. ನೆಕ್ಸ್ಟ್ ಏನಿದೆ ನೋಡಿ ಮೂರನೇದು ಟೂತ್ ಬ್ರಷ್. ತಪ್ಪು, ಟೂತ್ ಬ್ರಷ್ ಮೇಲೆ ಇದೆ ಅಲ್ವಾ, ಇದೇನಿದು ಟೂತ್ ಪೇಸ್ಟ್. ಸ್ಪೆಲ್ ಔಟ್ ಮಾಡಿ, TOOTHPASTE ಟೂತ್ ಪೇಸ್ಟ್. ನೆಕ್ಸ್ಟ್ ಏನಿದೆ ಕಪ್ಪಲ್ಲಿ ನೀರಿದೆ ಅಲ್ವಾ, ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಅದಕ್ಕೆ? ವಾಟರ್. WATER. water. Next, what do we have, children? Fifth one, towel. Spell out the towel. 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 Next we have soap. What is the spelling of soap? SOAP. soap. ಹೌದು ತಾನೆ. ಸೋಪ್ ಏನಕ್ಕೆ ಬಳಸ್ತೀವಿ? ಜಳಕ ಮಾಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಬಾತಿಂಗ್. ವೆನ್ ಯು ಆರ್ ಗೋಯಿಂಗ್ ಫಾರ್ ಬಾತಿಂಗ್ ವಿಲ್ ಯೂಸ್ ಸೋಪ್. ಕಾಂಬ್. ವಾಟ್ ಈಸ್ ಕಾಂಬ್? ಕಾಂಬ್ ಈಸ್ ಯೂಸ್ಡ್ ಫಾರ್, ನಾವು ತಲೆಯನ್ನು ಬಾಚೋದಕ್ಕೆ ಬಳಸ್ತೀವಿ, ಹೌದಲ್ವಾ? ಓಕೆ, ಹಾಗಾದರೆ ಅದರ ಸ್ಪೆಲ್ಲಿಂಗ್ ಇಂಗ್ಲೀಷನ್ನು ಹೇಳ್ತೀವಿ ಬಾಚಣಿಕೆಗೆ ಕಾಂಬ್. COMB. ಕಾಂಬ್ ಅಂತ ಹೇಳ್ತೀವಿ. ಹೀಗಾದರೆ ಇದು ಬಾಟ್ಲಲ್ಲಿರೋದೇನು? ಆಯಿಲ್, ಎಣ್ಣೆ ಅಲ್ವಾ? OIL. oil. Yes, children. We have wind up. ಅಂದರೆ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಿದ್ವಿ ಇವತ್ತಿನ ಈ ಎಪಿಸೋಡ್ 1, ಅಂದರೆ ಪಾರ್ಟ್ 1, ಭಾಗ 1, ಪಾಠ 1 ಮುಕ್ತಾಯಗೊಳಿಸ್ತಿದ್ವಿ. ನಿನ್ನ 2ನೆಯ ಪಾರ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನು ಕಳಿಸ್ತೀವಿ. ಸರಿನಾ ಮಕ್ಕಳೇ? Okay, children, for everyone, thank you all, my dear students. Thank you.